ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಮಸ್ತ ಕಾರ್ಮಿಕರ ಪರವಾಗಿ ಭಾರತೀಯ ಮಜ್ದೂರ್ ಸಂಘದ ನೇತೃತ್ವ ವಹಿಸಿರ್ತಕ್ಕಂಥ ಮಾದಯ್ಯ ತಮ್ಮಲ್ಲಿ ನಿಮ್ಮ ಆಶೋತ್ತರಗಳಿಗೆ ಅನುಗುಣವಾಗಿ ಮತ್ತು 1,25,000 ಕಾರ್ಮಿಕರು ಅನುಭವಿಸ್ತಿರುವ ಗೋಳಿನ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಬಂಧುಗಳೇ, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಅದು ಸರ್ಕಾರದ ದಿವಸಗಳ ಅನುಗುಣವಾಗಿ ಶಕ್ತಿ ಯೋಜನೆ ಜಾರಿಗೆ ತಂತು. ಏನೂ ಮಾಡೋಂಗಿಲ್ಲ. ನಮ್ಮ ಸಂವಿಧಾನ ಮತ್ತು ನಮ್ಮ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ಆಡಳಿತಕ್ಕೆ ಬಂದ ಸರ್ಕಾರ ಬಹುಮತ ಪಡೆದಿದ್ದವರು ಅಧಿಕಾರ ನಡೆಸ್ತಾರೆ. 3 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಮತ್ತು ಅದೇ 3 ವರ್ಷ ನಮ್ಮಲ್ಲಿ ಸಾರಿಗೆ ಮಂತ್ರಿಗಳಾಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಯಾವ ಮಟ್ಟಿಗೆ ನಮ್ಮನ್ನೆಲ್ಲ ಗಮನಿಸಿದ್ರು, ಎಷ್ಟರ ಮಟ್ಟಿಗೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿದ್ರು ಅನ್ನೋದೆಲ್ಲ ತಮಗೆಲ್ಲ ಗೊತ್ತಿದೆ. 3 ವರ್ಷ ಹೇಳಿದ್ರು ನಮ್ಮ ಒಂದು ಅಗ್ರಿಮೆಂಟ್ ಬಗ್ಗೆ ಮಾತಾಡೋಕ್ಕೆ, ವಿಚಾರ ಮಾಡೋಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ಫಸ್ಟು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥ ಒಗ್ಗಟ್ಟು. ನಾಯಿ ಕೊಡೆಗಳಂತೆ ಎಲ್ಲ ಲೀಡ್ರ್ಗಳು ಉಟ್ಕೊಂಡು ಆಡಬಾರದು ದಾಡಿ ಮಾಡಬಾರದು ಮಾಡಿ ಕೂಟ ಒಕ್ಕೂಟ ಇನ್ನೊಂದು ಮತ್ತೊಂದು ಟ್ರೇಡ್ ಯೂನಿಯನ್ನು, ನ್ಯಾಷನಲ್ ಟ್ರೇಡ್ ಯೂನಿಯನ್ನು ಇವೆಲ್ಲ ಮಾಡಿದ್ರು. ಭಾರತೀಯ ಮಜ್ದೂರ್ ಸಂಘ ತನ್ನದೇ ಆದ ರೀತಿಯಲ್ಲಿ ಎಂದೂ ಘರ್ಷಣೆಗೆ ಅವಕಾಶ ಕೊಡದೆ ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, 2000 ಈ ಮೊನ್ನೆ 20 ಅಗ್ರಿಮೆಂಟ್ ಮಾಡಬೇಕಾಗಿತ್ತು. ಆದರೆ ಹಿಂದಿನ 2016 17 ಅಗ್ರಿಮೆಂಟಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದಂಥ ಶ್ರೀಯುತ ಜಗನ್ನಾಥ್ ಬಂಗೇರ ಅನ್ನೋರು ತುಂಬ ಆಪ್ತರಾಗಿದ್ದು. BJP ಸರ್ಕಾರ ಅಧಿಕಾರದಿತ್ತು. 20% ಕೊಡಿ ವೈಯಕ್ತಿಕವಾಗಿ ನಾವೆಲ್ಲ ಅವ್ರ ಮನೆಗೆ ಹೋಗಿದ್ದೀವಿ. ನಮ್ಮಲ್ಲಿ HL ವಿಶ್ವನಾಥ್ ಅಂತ ಸೆಕ್ರೆಟರಿ ಇದ್ದರು, ನಾವು ಬಂಗೇರವರು ತುಂಬ ಆತ್ಮೀಯರಿದ್ದರು. ಅವರು ಜಗದೀಶ್ ಶೆಟ್ಟರ್ ಅವರ PS ಆಗಿದ್ದರು. ಆ ಗೌರವದಿಂದ ಬೊಮ್ಮಾಯಿಯವರು 20% ಕೊಡೋಕ್ಕಾಗಲ್ಲಪ್ಪ, ಒಂದು 10-12 ಕೊಡ್ತೀನಿ ಅಂತೆಲ್ಲ ಜಗ್ಗಾಡಿದಾಗ ಬಂಗೇರವರು 17 ಕೊಡಿ ಅಂತ ಕೇಳಿದ್ರು. ಅವಾಗ 15% ಅನೌನ್ಸ್ ಮಾಡ್ತೀನಿ ಕಣೋ. ಇಷ್ಟು ವೈಯಕ್ತಿಕ, ಅಷ್ಟು ಅವ್ರ ಜೊತೆ ಎಲ್ಲ ಸಂಪರ್ಕ ಇತ್ತು ಅವ್ರಿಗೆ. ಆ ಥರ ಮಾತಾಡಿದ್ರು. ರಾತ್ರಿ 12:30 ಅವ್ರ ಮನೆಯಿಂದ ನಾವು ಈಚೆ ಬಂದಾಗ ಮಾರನೇ ದಿನ ಬೆಳಿಗ್ಗೆನೆ 15% ಅನೌನ್ಸ್ ಮಾಡಿದ್ರೆ ನಮ್ಮ ಮಹಾನ್ ನಾಯಕರಾಗಿದ್ದರು ಅನಸುಬ್ರು ಅವರು ಬೆಳಿಗ್ಗೆನೆ ಬೊಕ್ಕೆ ಹಿಡ್ಕೊಂಡೋಗಿ ನಾವೇನೋ ಮಾಡ್ದು ಅನ್ನಂಗೆ ತೊಗೊಂಡ್ರು. ಪ್ರಚಾರ ಗಿಟ್ಸಕ್ಕೆ ನಾವು ಹೋಗಲಿಲ್ಲ, ಅದು ಮುಗೀತು. 3 ವರ್ಷವೂ ಈ ಥರ ಹಲವಾರು ಸಂಘಟನೆಗಳನ್ನ ನಮ್ಮನ್ನೆಲ್ಲ ಕರೆದು ಮಾತಾಡಿದ್ರು. ನಾವು ಒಂದೇ ಪಟ್ಟು ಹಿಡಿದಿದ್ದು, ನೀವು 1/1/2020 ಮಾಡಬೇಕಾಗಿರೋ ಅಗ್ರಿಮೆಂಟ್ನ ಮಾರ್ಚ್ 23 ಮಾಡಿದ್ದೀರಾ. 38 ತಿಂಗಳು ಅರಿಯರ್ಸ್ ಮೋಸ ಮಾಡಿದ್ರಿ ಕಾರ್ಮಿಕರಿಗೆ. ಮತ್ತು ಹೊಸ ಅಗ್ರಿಮೆಂಟು 1/1/2024 ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಅರಿಯರ್ಸ್ ಕೊಡಿ, ಅಗ್ರಿಮೆಂಟ್ 24 ಮಾಡಿ. ಪರ್ಸೆಂಟೇಜ್ ಬಗ್ಗೆ ಗೊಂದಲ ಇಲ್ಲ. ಹಿಂದೆ ಏನು ಮಾಡಿದ್ರು ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಿದ್ರೆ ಕಾರ್ಮಿಕರಿಗೆಲ್ಲ ಒಳ್ಳೆಯದು ಅಂತ ನಾವು ಕೇಳಿದ್ವಿ. ಆದರೆ ಸರ್ಕಾರ ಅದ್ಯಾವುದಕ್ಕೂ ಒಪ್ಪದೆ ಏಕಪಕ್ಷೀಯವಾಗಿ ನಿರ್ಣಯ ತಗೊಂಡಿದೆ. ಶಕ್ತಿ ಯೋಜನೆ ಮಾಡಿ ಅಂತ ಕಾರ್ಮಿಕರು ಕೇಳಿಲ್ಲ. ಸಾರಿಗೆ ಸಂಸ್ಥೆಗಳ ಯಾವ ಪ್ರಮುಖರು ಅದನ್ನು ಕೇಳಿಲ್ಲ. ಸರ್ಕಾರದ ಒಂದು ಧ್ಯೇಯೋದ್ದೇಶಕ್ಕೆ ಸರ್ಕಾರಕ್ಕೆ ಹೆಸರು ಬರಲಿ ಅಂತ ನೀವು ಮಾಡಿದ್ರೆ ಅಂದಾಗ ಆ ಸಂಸ್ಥೆಯ ಬಗ್ಗೆ ಕರುಣೆ ತೋರಿಸ್ಬೇಕು, ಅನುಕಂಪ ತೋರಿಸ್ಬೇಕು. ಅಲ್ಲಿ ದುಡಿತಿರ್ತಕ್ಕಂಥ 1.25 ಲಕ್ಷ ಜನ ಎಂಪ್ಲಾಯೀಸ್ ಏನೋ, ಅವ್ರ ಮಕ್ಕಳು ಮರಿ ಏನೋ, ಅವ್ರ ಸಂಸಾರ ಏನೋ, ಇವತ್ತಿನ ತುಟ್ಟಿ ದಿನಗಳಲ್ಲಿ ಅವ್ರು ಹೇಗೆ ಜೀವನ ಮಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡ್ಬೋದಿತ್ತು. ಮಾಡಲೇ ಇಲ್ಲ. ಕೊನೆಗೂ ಆ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಏನು ಪ್ರತಿನಿಧಿಗಳಿದ್ರೋ ಅವರು ಇವತ್ತು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅವ್ರ ಸ್ಥಾನಕ್ಕೆ ಮುಖ್ಯಮಂತ್ರಿ ಆಗಿ ಯುವ ನಾಯಕ, ಟ್ರಬಲ್ ಶೂಟರ್ ಅಂತಾರೆ, ಮತ್ತು ದಿಟ್ಟ ನಿರ್ಧಾರ ತಗೊಳ್ತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ.
ಅವರಿಗೆ ನಮ್ಮ BMA ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳು ಅರ್ಪಿಸ್ತೀವಿ. ಅವ್ರ ಅವಧಿಯಲ್ಲಿ 2 ವರ್ಷನಾದರೂ ಸರ್ಕಾರ ಅಚ್ಚುಕಟ್ಟಾಗಿ ಕೆಲಸ ನಡೆಸಿ ನಮ್ಮ ಸಾರಿಗೆ ನೌಕರರಿಗೆಲ್ಲ ಅವ್ರಿಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸ್ಕೊಟ್ರೆ ನಾವೆಲ್ಲ ಅವ್ರ ಚಿರಋಣಿಗಳು. ಅವ್ರ ಬಗ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಹಾನ್ ದೈವ ಭಕ್ತರು, ಅವ್ರ ಬಗ್ಗೆ ಅನುಕಂಪ ಇದೆ. ಅವ್ರೇನಾದರೂ ಇವತ್ತು ಅಧಿಕಾರ ಹಿಡಿದಿದ್ರೆ ಸುಲಭವಾಗಿ ಕೈ ತುತ್ತು ಬಂದು ಬಾಯಿಗೆ ಬಿದ್ದಿಲ್ಲ. ಅವ್ರಿಗೆ ಎಷ್ಟು ಶ್ರಮ ಬಿದ್ದರು, ಎಷ್ಟು ತೊಂದರೆ ತಗೊಂಡ್ರು, ಎಷ್ಟು ದೇವರು ದಿಂಡುಗಳನ್ನ ಅರ್ಚನೆ ಮಾಡಿದ್ರು, ಪೂಜೆ ಮಾಡಿದ್ರು. ನಮ್ಮ ಹಿಂದೂ ಧರ್ಮದ ಏನು ಸನಾತನ ಒಂದು ರೀತಿ ನೀತಿ ಇದೆಯೋ ಅದ್ರ ಪಕ್ಕ ಅದರಂತೆ ನಡೆದು ಇವತ್ತು ಅಧಿಕಾರ ಗಿಟ್ಟಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ, ಡಿವೈನ್ ಪವರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಮನಿ ಪವರ್ ಆ್ಯಂಡ್ ಮ್ಯಾನ್ ಪವರ್. ಅಂದರೆ ಜನಗಳ ಸಪೋರ್ಟು, ಹಣದ ಬೆಂಬಲ ಇವೆಲ್ಲನೂ ಮೀರಿ ನಿಂತಿರೋದು ದೇವ್ರ ಬೆಂಬಲ ಅಂತ. ಆ ದೇವ್ರ ಬೆಂಬಲ ಅವ್ರ ಹತ್ರ ಇದೆ, ಅವ್ರಿಗೆ ಇಟ್ಟಿಸಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಅದು ಆ ಭಗವಂತನ ಆಶೀರ್ವಾದ ಅವ್ರಿಗಿದೆ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, 40 ಗಂಟೆ ಒಳಗೆ ಆಡಬಾರ್ದು ಆಟಗಳನ್ನೆಲ್ಲ ಆಡ್ತಾವ್ರೆ ಅಸೆಂಬ್ಲಿಯಲ್ಲಿ ಮತ್ತು ಸಂಪುಟಕ್ಕೆ ಸೇರಿರೋರು. ನಿಮಗೆಲ್ಲ ಆಸೆ ಇದೆ ಸ್ವಾಮಿ, ನೀವು ಕೇಳಿದ ಖಾತೆನೇ ಬೇಕು, ನೀವು ಕೇಳಿದ ಹುದ್ದೆಗಳೇ ಬೇಕು, ನೀವು ಕೇಳಿದಂಥ ಜಿಲ್ಲೆ ಉಸ್ತುವಾರಿನೇ ಬೇಕು. ಒಬ್ಬ ಮೊದಲು ನೀವೇನು ಗೊತ್ತಾ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಧಿಕಾರಕ್ಕೆ ಮಾಡಕ್ಕೆ ಬರ್ತೀವಿ ಅಂತ ಅನ್ನೋರು ಸಾಮಾನ್ಯ ಪ್ರಜೆಯ ಮನಸ್ಥಿತಿ ಏನು, ಅವನೇನಿದ್ದಾನೆ. ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನ ಪ್ರತಿನಿಧಿಸ್ತೀರ. ಫಸ್ಟು ಆ ಸಾಮಾನ್ಯ ಕಡು ಬಡವ ರೈತ, ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ, ರೈತ ಕಾರ್ಮಿಕ, ಪ್ರತಿಯೊಬ್ಬರು ಕಾರ್ಮಿಕರೇ, ದುಡಿಮೆ ಮಾಡಕ್ಕೆ ತಿನ್ನೋರು. ರೈತರು ಎಷ್ಟು ತೊಂದರೆ ತಗೋತಾರೆ ಸ್ವಾಮಿ. 6 ತಿಂಗಳು ಅವನು ಸಾಲ ಮಾಡಿ ಬಿತ್ತನೆ ಬೀಜ ತರ್ತಾನೆ, ಸಾಲ ಮಾಡಿ ಗೊಬ್ಬರ ತರ್ತಾನೆ, ಸಾಲ ಮಾಡಿ ಖರ್ಚು ಮಾಡಿ ಎಲ್ಲ ಮಾಡಿರ್ತಾನೆ. ಒಂದು 50 ಕ್ವಿಂಟಾಲೋ 40 ಕ್ವಿಂಟಾಲೋ ಅಥವಾ ಚೆನ್ನಾಗಿ ಬೆಳೆದ್ರೆ 60 ಕ್ವಿಂಟಾಲೋ ಭತ್ತ ಬೆಳೆದ್ರೆ ಆ ಬೆಳೆ ಕಟಾವು ಬರೋ ಟೈಮ್ ಕರೆಕ್ಟಾಗಿ 3,000 ಭತ್ತ 1,900, 2,000, 2,100, 2,200. ಈ ಕಡೆ DK ಶಿವಕುಮಾರು ತೀರ್ಮಾನಗಳು ಒಳ್ಳೆವಿದ್ದಾವೆ. ಮೊನ್ನೆನೂ ಏನು ಕೆಲವು ತೀರ್ಮಾನ ತಗೊಂಡವ್ರೆ. ರೈತರಿಗೆ ಅವನ ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಕೊಡೋ ಒಂದು ಕೆಲಸ ಮಾಡಿ ಸ್ವಾಮಿ. ಏನೋ ನೀವು ಪ್ರಮಾಣ ವಚನ ಸ್ವೀಕರಿಸೋಕೆ ಮುಂಚೆ ಬಂತು, ಅವರೇನು ರೈತರು ತಮ್ಮ ತೋಟಗಳಿಗೆ TC ಟ್ರಾನ್ಸ್ಫಾರ್ಮರ್ಗಳು ಹಾಕ್ಸ್ಕೊತಾರೆ, ಅದಕ್ಕೆ ಇವತ್ತು ವಿದ್ಯುತ್ ಇಲಾಖೆಗೆ ಅಲಿತಾರೆ ರೈತರು. 1 ಲಕ್ಷದಿಂದ 5 ಲಕ್ಷದವರೆಗೂ ಡೆಪಾಸಿಟ್ ಕಟ್ಟಬೇಕು. ಅದನ್ನು ತೆಗಿತೀನಿ ಅಂತ ಹೇಳ್ತಾರೆ ಅಂತ ಹೇಳಿದರು. ಅದು ನಿಮ್ಮ ಘೋಷಣೆಯಲ್ಲಿ ಆಗಲಿಲ್ಲ. ಖಂಡಿತ ಇನ್ನು ಮುಂದೆ ಆದರೂ ಆ ಕೆಲಸ ಮಾಡಿ, ರೈತರೆಲ್ಲ ಖುಷಿ ಪಡ್ತಾರೆ. ಅವನು ಸ್ವಲ್ಪ ನಿರಾಳ ಆಗ್ತದೆ. ರಸಗೊಬ್ಬರನ ಕಡಿಮೆ ರೇಟಿಗೆ ಸಿಗಂಗೆ ಮಾಡಿ, ಬಿತ್ತನೆ ಬೀಜ ಸರಿಯಾದ ಟೈಮಿಗೆ ಸಿಗಂಗೆ ಮಾಡಿ. ನಾನು ಒಬ್ಬ ರೈತನ ಮಗನಾಗಿ ಅಲ್ಲ, ದೇಶದಲ್ಲಿ ಮೊದಲ ಉದ್ಯೋಗ ಅಂದರೆ ನಮ್ಮಲ್ಲಿ ಇದು ರೈತಾಪಿ ಕೆಲಸ, ರೈತಾಪಿ ವರ್ಗ. ಖಂಡಿತವಾಗಿ ರೈತಾಪಿ ಬಂಧುಗಳೇ ಈ ಕೆಲಸ ಮಾಡಿ ದೇಶಕ್ಕೆಲ್ಲ ಅನ್ನ ಕೊಡ್ತಾರೆ. ಆ ಕೆಲಸ ಮಾಡಬೇಕು. ಗಾದೆ ಮಾತಿದೆ, ರೈತ ನಕ್ಕರೆ ದೇಶ ನಕ್ಕೀತು ಅಂತ. ದಯವಿಟ್ಟು ಆ ಕಡೆ ಗಮನ ಕೊಡಿ. ನಂತರ ನಮ್ಮ BMTC KSRTC ಬಗ್ಗೆ ಹೇಳೋದಾದರೆ, ಶಕ್ತಿ ಯೋಜನೆ ಮಾಡಿ ಸಾವಿರಾರು ಕೋಟಿ ನಮಗೆ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ, ಹಿಂದಿದ್ದಂಥ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೂ. ಆ ಹಣನ ಬಿಡುಗಡೆ ಮಾಡಿಸ್ಬಿಡಿ. ಬಿಡುಗಡೆ ಮಾಡಿಸಿ ಏನು 12.5% ಇದೆಯೋ ಅದರ ಮೇಲೆ ನಿಮಗೆ ಇಷ್ಟ ಬಂದಷ್ಟು ಅಷ್ಟನ್ನೇ ಮಾಡಲಿಲ್ಲಪ್ಪ, ನಾನೇನೋ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ. ಅಗ್ರಿಮೆಂಟ್ ಏನಿತ್ತು, ಟೂಲ್ಸ್ ಅಗ್ರಿಮೆಂಟು, ಒಂದು ಸಂಸ್ಥೆಯಲ್ಲಿ ಜಾರಿಯಲ್ಲಿ ಇರ್ತಕ್ಕಂಥ ಅಗ್ರಿಮೆಂಟನ್ನು ಅವ್ರು ಯಾವ ಒಂದು ತೀರ್ಮಾನದಲ್ಲಿ ಬದಲಾಯಿಸಿದಾರೋ ಗೊತ್ತಿಲ್ಲ. ನಮ್ಮ ಆಡಳಿತ ಯಾವ ಮಟ್ಟಕ್ಕಿದೆಯೋ ಗೊತ್ತಿಲ್ಲ. ಬೇರೆ ಎಲ್ಲ ಇಲಾಖೆಗೂ ಕಂಪೇರ್ ಮಾಡಿದ್ರೆ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಗಲು ಇರುಳಿಲ್ಲದೆ, ಒಬ್ಬ ಚಾಲಕ ಇವತ್ತು ಒಂದು ದಿನ ಒಂದು ಬಸ್ ತೊಗೊಂಡು ರೂಟ್ಗೆ ಹೋದರೆ ಅವನು 2 ದಿನ 3 ದಿನ ಆ ಸ್ಟೇರಿಂಗ್ ಬಿಟ್ಟು ಇಳಿಯೋಕ್ಕಾಗಲ್ಲ. ಮತ್ತೆ ಮುಗೀತು ಅಂತ ಡಿಪೋ ಬಂದರೆ ಮತ್ತಾಗಲೇ ತಿರ್ಗಾ ಇಲ್ಲಪ್ಪ ಯಾರೋ ಡ್ರೈವರ್ ಶಾರ್ಟೇಜ್ ಇನ್ನೊಂದಿದೆ ಅಂತೇಳಿ ಅವನಿಗೆ ಎಲ್ಲ ರೀತಿ ಒತ್ತಡ ಹಾಕಿ ಮತ್ತೆ ರೂಟ್ ಕಳಿಸ್ತಾರೆ. ಡ್ರೈವರು ಕಂಡಕ್ಟರ್ ಹಂಗೆ ಕೆಲಸ ಮಾಡ್ತಾರೆ. ಅವರು ಕರೆಕ್ಟಾಗಿ ಬಸ್ ಕೊಡಬೇಕು ಅಂದರೆ ಮೆಕ್ಯಾನಿಕ್ಕು ಅದೇ ಶ್ರಮ ತಗೋತಾನೆ. ಅದ್ರ ಜೊತೆಗೆ ಆಡಳಿತ ಸಿಬ್ಬಂದಿಗಳು ಕೂಡ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ನಾನು ಒಬ್ಬ ಆಡಳಿತ ಸಿಬ್ಬಂದಿಯಾಗಿ 33 ವರ್ಷ ಸರ್ವೀಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಗೊತ್ತಾಯ್ತಾ? ಪ್ರತಿ ಹೆಜ್ಜೆಗೂ ನಾನು ಕಂಡುಹಿಡಿದಿದ್ದೀನಿ ಕಾರ್ಮಿಕರ ನೋವೇನಿದೆ, ಸಂಕಟ ಏನಿದೆ, ಏನಿದೆ ಅಂತ ಗಮನಿಸಿದ್ದೀವಿ. ಆದ್ದರಿಂದ ನಮ್ಮನ್ನು ನೋಯಿಸಬಾರ್ದು. ದಯಮಾಡಿ
ರಾಮಲಿಂಗಾರೆಡ್ಡಿಯವರು ನಮಗೆ ಸಾರಿಗೆ ಮಂತ್ರಿಗಳ ಕೆಲಸ ಮಾಡಿ ಅವ್ರು ಇಷ್ಟ ಬಂದಿರೋ ಖಾತೆ ಕೊಟ್ಟಿಲ್ಲ ಅಂತ ರಾಜೀನಾಮೆ ಕೊಡ್ತಾರೆ ಲೆಕ್ಕ ಹಾಕಿ. ಎಷ್ಟರ ಮಟ್ಟಿಗೆ ಇವರೆಲ್ಲ ಇದ್ದಾರೆ. ನಾನೊಂದು ಮಾತು ಹೇಳೋಣ ಅಂತ ಮಾಡಿದ್ದೆ ಒಂದು ವಿಡಿಯೋ, ಅದು ಅವ್ರು ತಲುಪ್ತಾ ಇಲ್ಲೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ದಯಮಾಡಿ ನಿಮ್ಮ ಏನು ಸಚಿವ ಸಂಪುಟ ಹೊಸದಾಗಿ ಬರ್ತಾ ಇದೆಯೋ 60 ವರ್ಷ ಮೀರಿದವ್ರು ಯಾರನ್ನೂ ತಗೋಬೇಡಿ ಅಂತ ಹೇಳಿದ್ದೆ. ಅವ್ರ ಮುಖ ನೋಡಿ ಜನ ಯಾರು ಓಟ್ ಹಾಕಲ್ಲ ಸ್ವಾಮಿ. ನೀವು ಅಧಿಕಾರಕ್ಕೆ ಬಂದು ಒಳ್ಳೆ ಸಂಪುಟ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿಬಿಟ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರುತ್ತೆ ನಾನು ಏನು ಮಾಡಬೇಕು ಅಂತ. ನಮಗಿಂಥವ್ರು ಒಳ್ಳೆ ಆಡಳಿತ ಕೊಟ್ಟವ್ರು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಾರೆ. ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 3 ಪಕ್ಷನೇ ಇರ್ಬೋದು. ಯಾವ ಪಕ್ಷದ ಪರವಾಗೋ ಯಾವ ಪಕ್ಷದ ವಿರೋಧವಾಗೋ ನಾನು ಮಾತಾಡ್ತಾ ಇಲ್ಲ. ನಾನು ಸಂಸ್ಥೆ ಮಾಡಿದಂಥ ಕೆಲಸ, ನನ್ನ ಸಂಸ್ಥೆ ಪರವಾಗಿ ನಾನು ಆ ನೋವುಗಳ ಬಗ್ಗೆ ತಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ. ಇತ್ತ ಗಮನ ಹರಿಸ್ರಿ, ಗೊತ್ತಾಯ್ತಾ? ಸಾರಿಗೆ ಸಂಸ್ಥೆ ನೌಕರರನ್ನ ಗೋಳೈಕೊಂಡವರು, ಅವ್ರಿಗೆ ಸಮಾಧಾನ ಕೊಡದೇ ಇದ್ದವರು, ಅವರಿಗೆ ನೋವು ಕೊಟ್ಟಂಥವ್ರು ಯಾರೂ ಮಂತ್ರಿಗಳು, ಯಾರು ಆಡಳಿತರಿದ್ದರು ಇವತ್ತು ನೆಮ್ಮದಿಯಾಗಿಲ್ಲ. ಇತಿಹಾಸನೇ ಇದೆ ಅದು. ಆದ್ದರಿಂದ ಸಾರಿಗೆ ಬೇರೆ ಇಲಾಖೆಗೂ ಗಮನ ಹರಿಸಿ ಸರ್. ಶಿವಕುಮಾರ್ ಸಾಹೇಬ್ರೆ, ಮಹಾನ್ ದೈವಭಕ್ತ ನೀವು, ನಿಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ನಿಮಗೆ ಯಾರು ಏನೇ ತೊಂದರೆ ಕೊಟ್ಟರು ಕೂಡ ದೈವ ಬಲ ನಿಮ್ಮಿಂದೆ ಇದೆ. ನಾವು ಕಾರ್ಮಿಕರು ಕೂಡ ನಿಮಗೆ ಬೆಂಬಲವಾಗಿರ್ತೀವಿ. ನಮಗೆ ಬರಬೇಕಾದ ಬೇಡಿಕೆನ ಆದಷ್ಟು ಇನ್ನೊಂದು 2 ತಿಂಗಳಲ್ಲಿ ಬಗೆಹರಿಸ್ಬಿಟ್ರೆ, ನೀವು ಕ್ಯಾನ್ವಾಸ್ ಮಾಡೋದು, ಇನ್ನೊಂದು ಮಾಡೋದು, ಜನಗಳಿಗೆ ಹೋಗಿ ನಾವು ಒಳ್ಳೆ ಕೆಲಸ ಮಾಡೋದು ಅಂತ ಹೇಳೋದು ಬೇಕೇ ಇಲ್ಲ. 1.25 ಕೋಟಿ ಜನ ನಾವು ಕಾರ್ಮಿಕರು, 1.25 ಲಕ್ಷ ಜನ ಕಾರ್ಮಿಕರು, 7 ಕೋಟಿ ಕಾರ್ಮಿಕರ ಜೊತೆಲಿ ಇರ್ತೀವಿ. ನಮ್ಮ ಬಾಯಿಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾಲದಲ್ಲಿ ಒಳ್ಳೆ ಕೆಲಸ ಆಯಿತು, ನಮ್ಗೆ ಹೆಲ್ಪ್ ಮಾಡೋರೆ, ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ ಕೊಡ್ತಾವ್ರೆ ಅಂತ ಇದು ಪುಕ್ಕಟ್ಟೆ ಪ್ರಚಾರ ಆಗ್ಬಿಡುತ್ತೆ ನಿಮಗೆ. ಖಂಡಿತವಾಗುವೆ ಇದು ಪಾಸಿಟಿವ್. ಇದನ್ನು ಗಮನದಲ್ಲಿಟ್ಟು ನಮ್ಮ ಬಗ್ಗೆ ಗಮನ ಹರಿಸಿ ನಮ್ಮ ಕಾರ್ಮಿಕರ ನೋವನ್ನು ಅರಿತು ಈ ಒಂದು ಕೆಲಸ ಮಾಡಿಕೊಡಿ. ನಿಮಗೆ ದೇವರು ಆಯುಷು ಆರೋಗ್ಯ ಬಗ್ಗೆ ಸಕಲ ಸಂಪತ್ತನ್ನು ಕೊಡಲಿ. ಮತ್ತು ಈ ಸರ್ಕಾರ 2 ವರ್ಷ ಏನು ಅವಧಿ ಐತೋ ಅಲ್ಲಿ ತನಕ ನಿಮ್ಮನ್ನ ಯಾರನ್ನೂ ಅಳ್ಳಾಡಿಸ್ಬಾರ್ದು, ಅಳ್ಳಾಡ್ಸೋಕ್ಕಾಗೋದಿಲ್ಲ. ನೀವು ಮಾಡಿ. ನಮ್ಮ ಬೆಂಬಲ ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ BMTC ನಂಬರ ನೌಕರರ ಬೆಂಬಲ ನಿಮಗಿದೆ. ಅದರ ಜೊತೆಗೆ 7 ಕೋಟಿ ಕನ್ನಡಿಗರು ಕೂಡ ನಿಮ್ಮನ್ನ ಒಪ್ಕೋತಾರೆ. ನಿಮ್ಮನ್ನು ತುಂಬ ಶ್ರಮದ ಬಿದ್ದು ಹೋರಾಟ ಮಾಡಿ, ಆಯಿತಾ, ಛಲದಂಕ ಮಲ್ಲನಂತೆ ಅಧಿಕಾರ ಹಿಡಿದಿದ್ದೀರಾ ಅಂತ ನಿಮ್ಮ ಬಗ್ಗೆ ಜನನೂ ಆಶೀರ್ವಾದ ಮಾಡ್ತವ್ರೆ. ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಗೂ ಅನುಕೂಲ ಆಗೋಂಥ ಸೌಕರ್ಯ ನೀವು ಮಾಡಿಕೊಡಿ. ನಿಮಗೆ ಒಳ್ಳೆಯ ಹೆಸರು ಬರಲಿ. ಉತ್ತಮ ತಾಯಿ ತಂದೆಗೆ ಹುಟ್ಟಿದವ್ರು ನೀವು. ನಿಮ್ಮ ಅಮ್ಮನ್ನೆಲ್ಲ ನೋಡ್ತೀವಿ, ಆ ಅಮ್ಮ ಅಂತಾರೆ ನನ್ನ ಮಕ್ಕಳು ಒಳ್ಳೆ ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು, ನನ್ನ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರು ತಂದ್ಕೋಬೇಕು ಅಂತ ಬೇಡಿದಾರೆ ತಾಯಿ. ತಾಯಿ ಎಲ್ಲರಿಗೂ ತಾಯಿನೇ. ಜಗತ್ತಲ್ಲಿ ಮಕ್ಕಳ ಒಳಿತನ್ನು ಬಯಸೋ ಯಾರ್ಯಾರು ಇದ್ದಾರೆ ಅಂದರೆ ತಂದೆ ತಾಯಿ ಇಬ್ಬರೇ ಅಂತ. ನೀವು ಅತಿಯಾದ ತಾಯಿ ತಂದೆ ಪ್ರೀತಿ ಉಳ್ಳವರು ನೀವು. ನಿಮ್ಮ ಬಗ್ಗೆನೆಲ್ಲ ಇತಿಹಾಸ ನೋಡ್ತಾ ಇದ್ದೀವಿ. ಭಾಳ ಸಂತೋಷ. ಈ ವಿಡಿಯೋ ನಾನು ಮಾಡಿರ್ತಕ್ಕಂಥ ಈ ಒಂದು ರೆಕಾರ್ಡು ತಮಗೆ ಮುಟ್ಲಿ, ಎಲ್ಲ ಯಾವ ಕಡೆಯಿಂದ ಆಗಲೂ ತಮಗೆ ಮುಟ್ಲಿ. ಯಾರು ರಾಜೀನಾಮೆ ಕೊಡಲಿ, ಯಾರು ನಿಮ್ಮನ್ನ ಹಿಂದ್ಗಡೆಯಿಂದ ಎಳೆದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನೋಡಲಿ, ಅದು ಯಾವುದಕ್ಕೂ ಅಂಜದೆ ಅಧಿಕಾರ ಮಾಡಿ. 7 ಕೋಟಿ ಜನ ನಿಮ್ಮ ಹಿಂದೆ ಇರ್ತದೆ. ಅದ್ರ ಜೊತೆಗೆ ನಮ್ಮ 1.25 ಲಕ್ಷ ಜನ ಏನು BMTC KSRTC ಕಾರ್ಮಿಕರಿದ್ದೀರೋ, ನಮ್ಮದು 2 ಬೇಡಿಕೆ. ಕಾರ್ಮಿಕರು ನಿವೃತ್ತರಾಗಿದ್ದಾರೆ ಮುಖ್ಯಮಂತ್ರಿಗಳೇ. ನಿವೃತ್ತರಾದರೂ ಗೋಳು ಹೇಳಬಾರ್ದು. ಕೋರ್ಟು ಏನೋ ಮುಷ್ಕರ ಧರಣಿ ಮಾಡ್ತೀವಿ ಅಂದಾಗ ಸಾರ್ವಜನಿಕ ಸಂಸ್ಥೆ, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಆದೇಶ ಮಾಡಿಬಿಡುತ್ತೆ. ಆದರೆ ಏನು ಕೋರ್ಟಲ್ಲಿ ಆದೇಶ ಮಾಡ್ತಾರೋ ಜಡ್ಜ್ ಸಾಹೇಬರು, ಅವರಿಗೆ ನಮ್ಮ ನೋವಿನ ವಿವರಗಳು ಗೊತ್ತಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಯಾವ ಬೆಂಚಲ್ಲಿ ಆದೇಶ ಆಯಿತೋ, ಯಾವ ಬೆಂಚಲ್ಲಿ ಮುಷ್ಕರ ಮಾಡಬೇಡಿ ಅಂತ ಆದೇಶ ಮಾಡಿದ್ರು, ಅವ್ರಿಗೆ ನಮ್ಮ ನಿವೃತ್ತ ಕಾರ್ಮಿಕರು ಮತ್ತು ನಮ್ಮ ಕಾರ್ಮಿಕರು ಪಡ್ತಾ ಇರೋ ಗೋಳಿನ ಬಗ್ಗೆ ನಾವೆಲ್ಲ ಒಂದು ಪಟ್ಟಿ ಮಾಡಿ ಅವ್ರ ಬೆಂಚ್ಗೆ ಮನವಿ ಸಲ್ಲಿಸ್ತೀವಿ. ಅವ್ರ ಹತ್ರ ಕೇಳ್ತೀವಿ, ಸರ್ ತೀರ್ಮಾನ ನೀವೇ ತಗೊಳ್ಳಿ, ಸರ್ಕಾರಕ್ಕೂ ಆದೇಶ ಕೊಡಿ, ನಮಗೂ ಆದೇಶ ಕೊಡಿ. ನಮ್ಮಲ್ಲಿರೋ ಟೂಲ್ಸ್ ಅಗ್ರಿಮೆಂಟ್ನೇ ಬದಲಾಯಿಸಿ ಆದೇಶ ಮಾಡ್ತಾರೆ ಅಂದರೆ ಅದೆಷ್ಟು ಸರಿ? ಇದ್ರ ಬಗ್ಗೆ ಗಮನ ಹರಿಸಿ ಜಡ್ಜ್ ಸಾಹೇಬ್ರೆ ಅಂತ ನಾವು ಅವ್ರ ಹತ್ರನೂ ಕೇಳ್ಕೊಳ್ಳೋ ಕೆಲಸ ಮಾಡ್ತೀವಿ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಆಡಳಿತದಲ್ಲಿ ಯಾವುದೂ ಕಷ್ಟ ಇಲ್ಲ. ಈಗ ಆಲ್ರೆಡಿ ಶಕ್ತಿ ಯೋಜನೆಗೆ ಅಂತ ಹೇಳಿ 1000 ಕೋಟಿ ಪೆಂಡಿಂಗ್ ಇಟ್ಕೊಂಡವ್ರೆ. ಅಲ್ಲೇನು ಟಿಕೆಟ್ ಇರ್ತಾರೆ, ಅಷ್ಟು ಹಣ ನಮ್ಮ ಸಂದಾಯವಾಗಿಲ್ಲ. ಅದನ್ನು ಹೊರಗಡೆನೇ ಘೋಷಣೆ ಮಾಡ್ಕೊಂಡವ್ರೆ.
ಅದು ಆ ಮುಖ್ಯಮಂತ್ರಿಗಳ ಕಾಲಕ್ಕೆ, ಆ ಸಾರಿಗೆ ಮಂತ್ರಿ ಕಾಲಕ್ಕೆ ಹೋಗ್ಬಿಡ್ಲಿ, ಗೊತ್ತಾಯ್ತಾ? ಅವ್ರು ಮಾಡಿದ್ದಕ್ಕೆ ಏನು ಅವ್ರ ಗೌರವ ಸಿಕ್ಕಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ನಮ್ಮನ್ನು ನೋಯಿಸ್ತವ್ರು ಯಾರೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ, ಆಯಿತಾ? ಯಾವ ರಾಜೀನಾಮೆಗೂ ಹಂಚಬೇಡ್ರಿ. ಇಲ್ಲಿ ನಾನು ನೆನೆಸ್ಕೊಳ್ಳೇಬೇಕು, ರಾಹುಲ್ ಗಾಂಧಿಯವರು ಒಂದು ದಿಟ್ಟ ನಿರ್ಧಾರ ತಗೊಂಡವ್ರೆ. ಯಾರೇ ರಾಜೀನಾಮೆ ಕೊಡಲಿ, ಏನೇ ನಿಮ್ಮನ್ನ ಅಡೆತಡೆ ಪಡಿಸ್ಲಿ, ಅವರ ಮನವೊಲಿಸೋ ಪ್ರಯತ್ನ ಮಾಡಿ, ಇಲ್ಲ ಅಂದರೆ ರಾಜೀನಾಮೆ ಸ್ವೀಕರಿಸಿ ಅಂತ ಹೇಳವ್ರೆ. ಕೊಡೋರು ಕೊಡಲಿ, ತಗೊಳ್ಳಿ. ಈಗ ನೋಡಿ, ಒಬ್ಬರು ಅಧಿಕಾರ ಬೇಡ ಅನ್ನೋರು ಒಬ್ರು ಇದನ್ನ ಮಾಡ್ತೀವಿ ಅನ್ನೋರು ಅವರೇ. ಆ KN ರಾಜಣ್ಣವರು ಧೀಮಂತ ನಾಯಕ, ಸಮ್ಮಿಗೆ ಸರಿಯಾಗಿ ಮಾತಾಡ್ತಾರೆ. ರಾಜೀನಾಮೆ ಕೊಡಲಿ ಸ್ವಾಮಿ, ನಮಗೆ ಕೊಡಿ, ಖಾತೆಗಳು ನಾವು ನಿಭಾಯಿಸ್ತೀವಿ ಅಂತಾರೆ. ಹಂಗೆ ಒಬ್ರು ಹೋದ್ರೆ ಒಬ್ರು ಬರ್ತಾರೆ, ಏನಲ್ಲಿ ಕೂತ್ಕೊಂಡು ನಿಮ್ಮನ್ನು ಇದು ಮಾಡ್ತಾರೋ, ಮಂತ್ರಿಗಳು ಎದುರಿಸ್ತಾರೋ, ಹಂಗೆ ಬಿಟ್ಬಿಟ್ಟು ಹೋದ್ರೆ ನಮ್ಮ ಜನಾಂಗ ನಮ್ಮಿಂದ ಇದೆ, ನಾವು ಹಿಂದೆ ಇದ್ದೀವಿ, ನಮ್ಮ ಜಾತಿ ನಿಮ್ಮಿಂದ, ಯಾರಿಂದೆ ಯಾರೂ ಇಲ್ಲ. ನೀವು ಮಾಡೋ ಕೆಲಸದ ಹಿಂದೆ ಜನ ಇರ್ತಾರೆ. ಚುನಾವಣೆ ಸಮಯದಲ್ಲಿ ನೀವು ಮಾಡಿದ ಒಳ್ಳೆ ಕೆಲಸಗಳು ಏನಾದ್ರು ಇತ್ತು ಅಂದರೆ ಅದನ್ನು ಬೆಂಬಲಿಸಿ ನಿಮ್ಮ ಮತ ಹಾಕ್ತಾರೆ, ನಿಮ್ಮನ್ನು ಅಧಿಕಾರಕ್ಕೆ ತರಕ್ಕೆ ಪ್ರಯತ್ನ ಪಡ್ತಾರೆ. ಬೇರೆ ವಿಚಾರ ಚಕಾರ ಎತ್ತಕ್ಕೆ ಯಾರಿಗೂ ಅವಕಾಶ ಕೊಡದಂತೆ ಒಳ್ಳೆ ಆಡಳಿತ ಮಾಡಿರಿ. ನಮ್ಮ ಸಾರಿಗೆ ಇಲಾಖೆ ಸಮಸ್ಯೆ ಬಗೆಹರಿಸ್ಕೊಟ್ರೆ ನಾವು ಖುದ್ದಾಗಿ ಬಂದು ನಿಮಗೆ ಚಿರಋಣಿಗಳಾಗಿ ನಿಮಗೊಂದು ಸನ್ಮಾನ ಮಾಡ್ತೀವಿ ವಿಧಾನಸೌಧದಲ್ಲಿ. ನಿಮಗೆ ಉತ್ತಮ ನಮನ ಸಲ್ಲಿಸಿ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರಿ ಸಿ ಕುಮಾರ್ ಸಾಹೇಬ್ರೆ ಅಂತೇಳಿ ನಿಮಗೂ ಮತ್ತು ಅಧಿಕಾರ ವಹಿಸ್ಕೊಂಡಿದ್ದಾರೆ ಸಾರಿಗೆಗೆ ಯುವ ನಾಯಕ ಬೈರತಿ ಸುರೇಶ್, ಖಂಡಿತವಾಗೂ ಸೌಮ್ಯವಾದಿ, ಅವ್ರಿಗೂ ನಮ್ಮ ಮನವಿ ಸಲ್ಲಿಸ್ತೀವಿ. ನೀವು ಅವರು ಕೂತು ಮಾತಾಡಿ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟರೆ, ಈ ಸಮಯದಲ್ಲಿ ಬೈರತಿ ಸುರೇಶು ಯುವ ನಾಯಕ, ಸೌಮ್ಯವಾದಿ, ಉತ್ತಮ ಆಡಳಿತಗಾರ ಅಂತ ಇದ್ದಾರೆ. ಅವ್ರು ನಮ್ಮ ಇಲಾಖೆಗೆ ಬಂದಿರೋದಕ್ಕೆ ನಾವು ಕೂಡ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಕೇಳ್ಕೊತೀವಿ. ಈ ಮಾತಿನಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ, ಹಂಸಸ್ಥಿರದ ನ್ಯಾಯದಂತೆ ಈ ನನ್ನ 2 ಮನವಿಯನ್ನು ಸ್ವೀಕರಿಸಿ ಕರ್ನಾಟಕ ಜನತೆಯೇ ಮೆಚ್ಚುವಂತೆ ನಾವು ಸಾರಿಗೆ ಸಂಸ್ಥೆಗೆ ಒಳ್ಳೆಯದಾಗುವಂಥ ತೀರ್ಮಾನ ತಗೊಳ್ಳಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡುತ್ತೇನೆ. ಧನ್ಯವಾದಗಳು.